ಏನು ಬ್ಯಾಟಿಂಗು ಏನು ಬೌಲಿಂಗು ನಕ್ಕನ್ ಇವತ್ತಂದ್ರೆ ಬೆಂಕಿ ಅನಾವತ್ ಅಂದ್ರೆ ಅನಾವತ್ ಆಡಿದ್ರಪ್ಪ ಅವನು. ಬ್ಯಾಟಿಂಗ್ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ನು, ಕಿಶನ್ ಅಂತರೂ ನಾಯಿ ಹೊಡೆದಂಗೆ ಹೊಡೆದ್ರು. ಆ ಕಡೆಗೆ ಅದಾಗಿಂದ ಲಾಸ್ಟಿಗೆ ಬಂದು ಇವನು ದುಬೆ ಅಂತೂ ಅವನು ನಾಯಿ ಹೊಡೆದಂಗೆ ಹೊಡೆದ್ರು ಲಾಸ್ಟ್ ಅವರು. ಮತ್ತು ಈ ಕಡೆ ಬೌಲಿಂಗ್ ಅಂತೂ ಕೇಳಕ್ಕೆ ಹೋಗ್ಬಿಡ, ಬೊಬ್ರ ಕಾಕ ಗೊತ್ತಲ್ಲ ಅವನು ಪ್ರತಿ ವರ್ಷ ಪ್ರತಿ ಸೀಸನು ಹಾಕಿದ್ದು 4 ವಿಕೆಟು, ಅದರಲ್ಲೇ 3 ಬೋಲ್ಡು. ಫಸ್ಟ್ನ ಓವರ್ ಬಂದು ಫಸ್ಟ್ನ ಬಾಲ್ನ ಔಟು. ಏನು ಬಾಲಿಂಗ್ ಮಾಡ್ತಾನೆ ಮರ, ಎಲ್ಲಿದ್ದು ಏನು ಪ್ರತಿ ಇಂಪಾರ್ಟೆಂಟ್ ಮ್ಯಾಚ್ ಎಲ್ಲ ಮ್ಯಾಚಲ್ಲೂ ಏನು ಬಾಲಿಂಗ್ ಮಾಡ್ತಾನೆ. ಅನಾಹುತ ಅಂದ್ರೆ ಅನಾಹುತ ನಾನು. ಅಕ್ಷರ್ ಪಟೇಲ್ನ ಅನಾಹುತ ಬಾಲಿಂಗ್ ಮಾಡ್ದ, 3 ವಿಕೆಟ್ ಫಸ್ಟ್ನ ಓವರ್ ವಿಕೆಟ್ ತೆಗ್ದ. ಸಖತ್ ಬಾಲಿಂಗ್ ಮಾಡ್ದ ಅಕ್ಷರ್ ಪಟೇಲ್, ಸಖತ್ ಅಂದ್ರೆ ಸಖತ್. ಅಕ್ಷರ್ ಪಟೇಲ್ನ ಅನಾಹುತ ಬಾಲಿಂಗಪ್ಪ, 3 ವಿಕೆಟ್ ಮೇನ್ ವಿಕೆಟ್ನ ತೆಗ್ದ. ಏನು ಇವತ್ತು ಎಲ್ಲರೂ ಬೆಂಕಿ ಅಂದರೆ ಬೆಂಕಿ ಪರ್ಫಾರ್ಮೆನ್ಸ್. ನಾವು ನ್ಯೂಜಿಲೆಂಡ್ನವ್ರಿಗೆ ಒಂದು ಚಾನ್ಸು ಕೊಡಲಿಲ್ಲ, ನಾಯಿ ಹೊಡೆದ್ರು. ಅವ್ರ ಬಾಲಿಂಗು ಬರೀ ಫುಲ್ ಟಾಸ್ ಎಲ್ಲ ಏನು ಒಬ್ಬೊಬ್ಬರಿಗೆ ಮಾತ್ರ ಹೆಂಗೆ ಹೊಡೆದಂದ್ರೆ ಮುಟ್ಕಿನ ಹೊಡೆದ್ರು. ಅನಾಹುತ ಪರ್ಫಾರ್ಮೆನ್ಸ್ ಎಲ್ಲರದು, ಬೆಂಕಿ ಬಾಲಿಂಗು ಸಖತ್ ಅಂದ್ರೆ ಸಖತ್ತಾಗಿ ಆಡಿದ್ರು. ಇನ್ನು ಮುಂದೆ ಇದೇ ಥರ ನೋಡೋಣ ಹಿಂಗಾರ ಮಾಡಿ 2027 ನೆಕ್ಸ್ಟ್ ವರ್ಷ ಐತಿಲ್ಲ, ಅದೊಂದು ವರ್ಲ್ಡ್ ಕಪ್ ಗೆದ್ಬಿಟ್ರೆ ನಮ್ಮ ರೋಹಿತ್ ನಮ್ಮ ಕೊಹ್ಲಿ ಕಾಕ ಆಡ್ತಾರಲ್ಲ, ಅದೊಂದು ಗೆಲ್ಬೇಕು ಮೇನು. ಅದೊಂದು ಹೆಂಗಾರ ಮಾಡಿ ಇದೇ ಫಾರ್ಮ್ ಅಲ್ಲಿ ಮಟ್ಟ ಕಂಟಿನ್ಯೂ ಆಗಿ ಅಲ್ಲಿ ಹೋಗಿ ಹಿಂಗೆ ಹೊಡೆದವನು ಹುಚ್ಚಿನ ಹೊಡೆದು ಅಲ್ಲಿ ಒಂದು ಗೆದ್ಬಿಟ್ರೆ ಅನಾಹುತ ಆಗುತ್ತೆ. ಹೆಂಗಾರ ಮಾಡಿ ಅದೊಂದು ವರ್ಲ್ಡ್ ಕಪ್ ಗೆದ್ಬಿಟ್ರೆ ಸಾಕಪ್ಪ. ನಮ್ಮ ಕೊಹ್ಲಿ ಕಾಕ ಮತ್ತು ನಮ್ಮ ರೋಹಿತ್ ಶರ್ಮಾರ್ಗೆ ಒಳ್ಳೆ ಸೆಂಡಪ್ ಕೊಡೋಕೆ ಒಳ್ಳೆ ಇದು ಸಿಗುತ್ತೆ. ಹೆಂಗಾರ ಮಾಡಿ ಇದೇ ಥರ ಇನ್ನೂ ಆಡಲಿ. ಬೆಂಕಿ ಪರ್ಫಾರ್ಮೆನ್ಸ್ ಇನ್ನೇನು ಏಟಿದ್ರೆ IPL ಬೇರೆ ಸ್ಟಾರ್ಟ್ ಆಗುತ್ತೆ. ನಮ್ಮ RCB ಒಂದು ಕಪ್ ಗೆದ್ಬಿಟ್ರೆ ಅನಾಹುತ ಇರುತ್ತೆ ಈ ವರ್ಷ. ಅನಾಹುತ ಅಂದ್ರೆ ಅನಾಹುತ. ಎಲ್ಲರಿಗೂ ಒಳ್ಳೇದಾಗ್ತದೆ ಈ ವರ್ಷ. ನಿಮ್ಗೆ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.